ಹಾಯ್ ಫ್ರೆಂಡ್ಸ್, ಶೋಭಾ ಚಾನಲ್ಗೆ ಸ್ವಾಗತ. ನಾನಿವತ್ತು ಬೇಬಿ ಕಾರ್ನಲ್ಲಿ ಕರಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಅದು ಬೇಬಿ ಕಾರ್ನ್ ಅಂದರೆ ತುಂಬ ಯಾರಿಗಿಷ್ಟ ಇಲ್ಲ, ತುಂಬ ರುಚಿಯಾಗಿರುತ್ತೆ. ಅದು ನಾನ್ ವೆಜ್ ಥರನೇ ಇರುತ್ತೆ, ತುಂಬ ಟೇಸ್ಟಾಗಿರುತ್ತೆ. ಈ ಬೇಬಿ ಕಾರ್ನಲ್ಲಿ ವೆರೈಟೀಸ್ ಅಡುಗೆಗಳನ್ನ ನಾವು ಮಾಡ್ಬೋದು. ಆದರೆ ನಾನು ಇವತ್ತು ಬೇಬಿ ಕಾರ್ನಲ್ಲಿ ಕರಿನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಇದು ಚಪಾತಿಗೆ, ದೋಸೆಗೆ, ರೊಟ್ಟಿಗೆ ಮತ್ತು ಬಿಸಿ ಅನ್ನಕ್ಕಂತೂ ಸೂಪರಾಗಿರುತ್ತೆ. ಒಂದ್ಸಲ ನೀವು ಕೂಡ ಮನೇಲಿ ಟ್ರೈ ಮಾಡಿ ನೋಡಿ. ನಾನಿವತ್ತು ಅದನ್ನು ಹೇಗೆ ಮಾಡೋದು ಅಂತ ನಿಮಗೆ ಹೇಳ್ಕೊಡ್ತೀನಿ. ನಾನು ಇದು 200 ಗ್ರಾಮ್ಸ್ ಬೇಬಿ ಕಾರ್ನ ತೊಗೊಂಡಿದ್ದೀನಿ. ಇದು ಮಾರ್ಕೆಟಲ್ಲಿ ಕೂಡ ಸಿಗುತ್ತೆ, ನಾನು ಪಾಕೆಟ್ ತೊಗೊಂಡಿದ್ದೀನಿ. ನೀವು ಲೂಸ್ ಕೂಡ ಸಿಗುತ್ತೆ, ಅದನ್ನು ಕೂಡ ತೊಗೋಬೋದು. ಒಂದು ಪಾನ್ ತಗೊಂಡು 2 ಲೋಟ ನೀರನ್ನ ಹಾಕಿ ಕಾಯಕ್ಕೆ ಬಿಡೋಣ. ಈ ಥರ ಕುದೀತಾ ಇರಲಿ ನೀರು. ಆವಾಗ ಒಂದು ಚಿಟಿಕೆ ಉಪ್ಪು ಹಾಕೋಣ ರುಚಿಗೆ. ಮತ್ತು ಆ ಬೇಬಿ ಕಾರ್ನಲ್ಲಿ ಏನಾದರೂ ಕೀಟಾಣುಗಳಿದ್ದರೆ ಅದು ಸಾಯ್ಲಿ ಅಂತ ಅಂದ್ಬಿಟ್ಟು ಈ ಥರ ಕುದಿಯೋ ನೀರಿಗೆ ಹಾಕಿ ಉಪ್ಪು ಹಾಕಿ ಚಿಟಿಕೆ ಅರಿಶಿನ ಹಾಕಿ ಈ ಥರ ಕುದಿಯಕ್ಕೆ ಬಿಡೋಣ. ನೋಡಿ, ಈ ಥರ ಕುದೀತಾ ಇರೋ ನೀರಿಗೆ ನಾನು ಈ ಥರ ಚಿಕ್ಕದಾಗಿ ಬೇಬಿ ಕಾರ್ನ ಕಟ್ ಮಾಡಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ಕುದಿಯೋವಂಥ ನೀರಿಗೆ ಹಾಕಿ ಒಂದು 2-3 ನಿಮಿಷ ಬೇಯಕ್ಕಿಟ್ರೆ ಸಾಕು, ಬೆಂದಿರುತ್ತೆ. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 2-3 ನಿಮಿಷ ಬೇಯಿಸ್ಕೊಂಬಿಟ್ರೆ ಸಾಕು. ಆಮೇಲೆ ಬಸ್ಕೊಂಬಿಡೋಣ ಇದನ್ನು ಸಪ್ರೇಟಾಗಿ. ಬೇಬಿ ಕಾರ್ನ್ ಕರಿಗೆ ಏನೇನು ಮಸಾಲೆಗಳು ಬೇಕು ಹುರಿಯೋದಕ್ಕೆ ಅಂತ ನೋಡೋಣ. ಒಂದು 2-3 ಬ್ಯಾಡಗಿ ಮೆಣಸಿನ್ಕಾಯಿ, ಒಂದು 2-3 ಗುಂಟೂರು ಮೆಣಸಿನ್ಕಾಯಿ, ನಿಮ್ಮ ಖಾರಕ್ಕೆ ಎಷ್ಟು ಬೇಕಷ್ಟು ಹಾಕೋಬೋದು. ಮತ್ತು ಜೀರಿಗೆ, ಸೋಂಪು, ಚಕ್ಕೆ 1-2, ಲವಂಗ 3-4, ಏಲಕ್ಕಿ 2 ಏಲಕ್ಕಿ ತಗೊಳ್ಳಿ. ಮತ್ತು ಶುಂಠಿ 1 ಇಂಚು, ಒಂದು 4-5 ಬೆಳ್ಳುಳ್ಳಿ, ಮತ್ತು 1-2 ಸ್ಪೂನ್ ಅಕ್ಕಿ, ಒಂದು 1/4 ಸ್ಪೂನ್ ಮೆಣಸು, ಮತ್ತು ಒಂದು 2-3 ಸ್ಪೂನ್ ಧನ್ಯ ತೊಗೊಂಡು ಇದನ್ನು ಇಷ್ಟು ಮಸಾಲಾನ ನಾವು ಒಂದು ಸ್ವಲ್ಪ ಆಯಿಲ್ ಹಾಕಿ ಹುರ್ಕೊಳ್ಳೋಣ. ಚಿಕ್ಕ ಬೌಲ್ನ ತೊಗೊಂಡು ಒಂದು ಅರ್ಧ ಸ್ಪೂನ್ ಗಸಗಸೆ ಮತ್ತು ಒಂದು 3-4 ಗೋಡಂಬಿನ ಹಾಕಿ ಈ ಥರ ಒಂದು ಅರ್ಧ ಲೋಟ ನೀರು ಹಾಕಿ ನೆನೆಯಕ್ಕೆ ಇಟ್ಕೊಳ್ಳೋಣ. ಇದು ಮಸಾಲ ಹುರಿಯೋದಕ್ಕೆ ಇದು ನೆಂದಿರುತ್ತೆ. ನೋಡಿ, ಈ ಥರ ಕುದೀತಾ ಇದೆ, 2-3 ನಿಮಿಷ ಬೆಂದಿದೆ. ಇದು ಸಪ್ರೇಟಾಗಿ ನೀರನ್ನ ಬಸ್ಕೊಂಬಿಡೋಣ. ಈ ಥರ ಬಸ್ಕೊಂಬಿಟ್ರೆ ಅದು ಆಮೇಲೆ ಎಣ್ಣೆಲಿ ಆಯಿಲಲ್ಲಿ ರೋಸ್ಟ್ ಮಾಡ್ಕೊಳ್ಳೋಣ. ಈ ಥರ ಒಂದು ಕುಕ್ಕರ್ ಪ್ಯಾನ್ ತೊಗೊಂಡು ಒಂದು 2-3 ಸ್ಪೂನ್ ಆಯಿಲ್ನ ಹಾಕ್ಕೊಳ್ಳಿ. ಇದು ಬಿಸಿ ಆದಮೇಲೆ ಇದು ಚಕ್ಕೆ, ಲವಂಗ, ಮಸಾಲ ಹುರಿಯೋದಕ್ಕೆ ಎಲ್ಲ ಪದಾರ್ಥಗಳನ್ನ ತೊಗೊಂಡಿದ್ವಲ್ಲ, ಈ ಪದಾರ್ಥನ ನಾವು ಆಯಿಲಲ್ಲಿ ಚೆನ್ನಾಗಿ ರೋಸ್ಟ್ ಮಾಡೋಣ. ಈ ಥರ ಹಾಕಿಬಿಟ್ಟು ಕೊನೆಗೆ ಧನ್ಯ ಹಾಕ್ಕೊಳ್ಳೋಣ, ಸೀದೋಗ್ಬಿಡುತ್ತೆ. ಮತ್ತು ಸೋಂಪು ಲಾಸ್ಟ್ಗೆ ಧನ್ಯ ಸೀದೋಗುತ್ತೆ ಅಂತ. ಮೂರು 4 ಕರಿಬೇವು. ಇದೆಲ್ಲ ಪದಾರ್ಥ ಹುರಿದಾದ್ಮೇಲೆ ಲಾಸ್ಟಿಗೆ ಅಕ್ಕಿ ಹಾಕ್ಕೊಂಡು ಈ ಥರ ಒಂದು 2 ನಿಮಿಷ ಹುರ್ಕೊಂಡ್ರೆ ಸಾಕು. ಮೊದಲೇ ಹಾಕೊಂಡ್ಬಿಟ್ರೆ ಸೀದು ಹೋಗ್ಬಿಡುತ್ತೆ. ಅದಕ್ಕೆ ಈ ಥರ ಹಾಕಿ ಎಲ್ಲ ಮಸಾಲನೂ ಈ ಥರ ಹುರ್ಕೊಂಡ್ರೆ ತುಂಬ ಘಮ ಅಂತ ಪರಿಮಳ ಬರ್ತಾಯಿದೆ. ನೋಡಿ, ತುಂಬ ಚೆನ್ನಾಗಿ ಘಮ ಅಂತ ಇದೆ. ತುಂಬ ಚೆನ್ನಾಗಿರುತ್ತೆ, ತುಂಬ ಟೇಸ್ಟಾಗಿ ಕೂಡ ಇರುತ್ತೆ. ಈ ಥರ ಹುರಿದಿರೋ ಪದಾರ್ಥನ ಆರಕ್ಕಿಟ್ಕೊಂಡು ಆಮೇಲೆ ಈ ಥರ ಮಿಕ್ಸಿಲಿ ಪೌಡ್ರ್ ಮಾಡಿಕೊಂಡು ಒಂದು ಅರ್ಧ ಲೋಟ ನೀರು ಹಾಕ್ಕೊಂಡು ರುಬ್ಕೋಬೇಕು. ಚೆನ್ನಾಗಿ ನುಣ್ಣಗೆ ಬರಬೇಕು, ಆ ಥರ ರುಬ್ಕೋಬೇಕು. ನೋಡಿ, ಈ ಥರ ಮಸಾಲ ಪದಾರ್ಥಗಳನ್ನ ನುಣ್ಣಗೆ ರುಬ್ಬಿಟ್ಕೊಂಡಿದ್ದೀನಿ. ಚೆನ್ನಾಗಿ ನುಣ್ಣಗೆ ಬರಬೇಕು, ತರಿ ಇರಬಾರ್ದು. ಈ ಥರ ರುಬ್ಬಿಟ್ಕೊಂಡಿದ್ದೀನಿ. ಮತ್ತು ಒಂದು ಪ್ಯಾನ್ ತೊಗೊಂಡು ಒಂದು 3-4 ಸ್ಪೂನ್ನ ಆಯಿಲ್ನ ಹಾಕ್ಕೊಂಡು ಎಣ್ಣೆ ಕಾಯ್ದ ಮೇಲೆ ಈ ಥರ ಅರ್ಧ ಚಮಚ ಸಾಸಿವೆ ಹಾಕಿ ಈ ಥರ ಚಟಪಟ ಅಂತ ಅಂದಮೇಲೆ ಸಾಸಿವೆ, ಒಂದು ಹಸಿರು ಮೆಣಸಿನ್ಕಾಯಿನ ಈ ಥರ ಚಿಕ್ಕದಾಗಿ ಕಟ್ ಮಾಡಿ ಹಾಕಿ ಆಮೇಲೆ ಒಂದು ಗರಿ ಕರಿಬೇವು ಹಾಕ್ಕೊಳ್ಳೋಣ. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಆಯಿಲಲ್ಲಿ ಚೆನ್ನಾಗಿ ರೋಸ್ಟ್ ಆಗಲಿ. 2 ಈರುಳ್ಳಿನ ತೊಗೊಂಡು ಈ ಥರ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಇದನ್ನು ಕೂಡ ಇದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋಣ. ನಮ್ಮ ಗ್ರೇವಿ ಎಷ್ಟು ಬೇಕೋ ಅಷ್ಟು ತಕ್ಕನಾಗಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ. ನಾವು ಬೇಗ ಉಪ್ಪು ಹಾಕೋದ್ರಿಂದ ಈ ಥರ ಈರುಳ್ಳಿ ಬೇಗ ಈ ಥರ ಬಾಯ್ಲ್ ಆಗುತ್ತೆ, ಬೇಗ ರುಚಿಯಾಗಿ ಬೆಂದ್ಕೊಂಡ್ಬಿಡುತ್ತೆ. ಹಾಗೆಯೇ ಸಾಫ್ಟ್ ಆಗುತ್ತೆ ಚೆನ್ನಾಗಿ ಈರುಳ್ಳಿ. ಇದಕ್ಕೆ ಒಂದು 1/4 ಚಮಚ ಅರಿಶಿನ ಹಾಕ್ಕೊಳ್ಳೋಣ.
ಇದನ್ನು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು 2-3 ಟೊಮೆಟೊನ ಈ ಥರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನು ಕೂಡ ಇದಕ್ಕೆ ಸೇರಿಸ್ತಾ ಇದ್ದೀನಿ. ಇದಕ್ಕೆ ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಬಿಡೋಣ, ಬೇಯಲಿ ಸ್ವಲ್ಪ. ಈರುಳ್ಳಿ ಟೊಮೆಟೊ ಎಲ್ಲ ನೋಡಿ ಬೆಂದು ಈ ಥರ ಆಗಿದೆ. ಇವಾಗ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋ ಅಂಥ ಬೇಬಿ ಕಾರ್ನ ಬಸ್ತಿ ಇಟ್ಕೊಂಡಿದ್ವಲ್ಲ ಅದನ್ನು ಕೂಡ ಇದಕ್ಕೆ ಸೇರಿಸಿ ಈ ಥರ ಚೆನ್ನಾಗಿ ಆಯಿಲಲ್ಲಿ ರೋಸ್ಟ್ ಆಗೋದಕ್ಕೆ ಬಿಟ್ಬಿಡೋಣ. ಇವಾಗ 2-3 ನಿಮಿಷ ಬೆಂದಿದೆ. ರುಬ್ಬಿರೋ ಅಂಥ ಈ ಮಸಾಲಾನ ಇದಕ್ಕೆ ಸೇರಿಸ್ಕೊಳ್ಳೋಣ. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡೋಣ. ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಅದು ಪರಿಮಳ ನೋಡಿ ಎಷ್ಟು ಚೆನ್ನಾಗಿ ಬರ್ತಿದೆ, ತುಂಬ ಚೆನ್ನಾಗಿ ಬರ್ತಿದೆ. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇನ್ನೊಂದು ಮಸಾಲ ಇದಕ್ಕೆ ರೆಡಿ ಮಾಡೋದನ್ನು ತೋರಿಸ್ಕೊಡ್ತೀನಿ. ಈ ಥರ ಈಗ ರುಬ್ಬಿರೋ ಅಂಥ ಮಸಾಲಾನ ಹಾಕಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡೋಣ. ಮಿಕ್ಸ್ ಮಾಡಿ ಬೇಯೋದಕ್ಕೆ ಬಿಟ್ಬಿಡೋಣ. ಇನ್ನೊಂದು 2-3 ನಿಮಿಷ ಬೇಯ್ತಾ ಇರಲಿ ಇದು. ನೋಡಿ 2-3 ನಿಮಿಷ ಬೆಂದು ಆಯಿಲೆಲ್ಲ ಬಿಟ್ಕೊಂಡಿದೆ. ಇವಾಗ ಜಾರ್ ತೊಳೆದ ನೀರನ್ನ ಇದಕ್ಕೆ ಹಾಕೋಣ. ಇದು ಕೂಡ ಮತ್ತೆ ಇನ್ನೊಂದು 2-3 ನಿಮಿಷ ಬೇಯ್ತಿರಲಿ. ಮತ್ತೆ ಇನ್ನೊಂದು ಮಸಾಲಾನ ರುಬ್ಕೊಳ್ಳೋಣ. ಇದೇ ಮಿಕ್ಸಿ ಜಾರ್ಗೆ ನೆನೆಸಿದ್ವಲ್ಲ ಗಸಗಸೆ ಮತ್ತು ಗೋಡಂಬಿನ, ಅದನ್ನು ಕೂಡ ಈ ಜಾರ್ಗೆ ಹಾಕ್ಕೊಂಡು ಮತ್ತು ಅರ್ಧ ಹೋಳು ತೆಂಗಿನಕಾಯಿ ತುರಿನೂ ಕೂಡ ಇದಕ್ಕೆ ಸೇರಿಸ್ಕೊಂಡು, ಹಾಗೆ ಒಂದು ಅರ್ಧ ಸ್ಪೂನ್ ಸೋಂಪು ಕೂಡ ಹಾಕ್ಕೊಂಡು ಒಂದು ಅರ್ಧ ಲೋಟ ನೀರು ಹಾಕ್ಕೊಂಡು ರುಬ್ಕೊಳ್ಳೋಣ ನುಣ್ಣಗೆ. ಇವಾಗ ಚೆನ್ನಾಗಿ ನುಣ್ಣಗೆ ರುಬ್ಕೊಂಡಿದ್ದೀನಿ ನೋಡಿ. ಬೇಬಿ ಕಾರ್ನ್ ಚೆನ್ನಾಗಿ ಬೆಂದಿದೆ, ಎಣ್ಣೆ ಎಲ್ಲ ಬಿಟ್ಕೊಂಡಿದೆ, ಆಯಿಲೆಲ್ಲ ಚೆನ್ನಾಗಿ ಈ ಥರ ಬಿಟ್ಕೊಂಡು ಬೆಂದ್ಕೊಂಡಿದೆ. ಇವಾಗ ಈ ಮಸಾಲ ರುಬ್ಬಿರೋ ಅಂಥ ಕಾಯಿ ಮಸಾಲಾನ ಇದಕ್ಕೆ ಸೇರಿಸ್ಕೊಳ್ಳೋಣ. ಸೇರಿಸ್ಬಿಟ್ಟು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸ್ವಲ್ಪ ಕೊತ್ತಂಬರಿನೂ ಕೂಡ ಇದಕ್ಕೆ ಹಾಕ್ಕೊಳ್ಳೋಣ. 1-2 ಸ್ಪೂನ್ ತುಪ್ಪನ ಈ ಥರ ಮೇಲ್ಗಡೆ ಹಾಕ್ಕೊಳ್ಳೋಣ. ತುಪ್ಪ ಹಾಕಿದ್ಮೇಲೆ ಈ ಥರ ಎಲ್ಲದನ್ನು ಕೂಡ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಗಟ್ಟಿನೂ ಬೇಡ, ತುಂಬ ತೆಳುವು ಬೇಡ. ನೋಡಿ ಈ ಥರ ತಿಕ್ನೆಸ್ ಇದ್ದರೆ ಸಾಕು, ಅನ್ನಕ್ಕೆ ಚಪಾತಿಗೆಲ್ಲ ಸರಿ ಹೋಗುತ್ತೆ. ಇವಾಗ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು 2 ವಿಷಲ್ನ ಕೂಗಿಸ್ಕೊಳ್ಳೋಣ ಸಾಕು. ನೋಡಿ ಲಿಡ್ನ ಓಪನ್ ಮಾಡಿದ್ದೀನಿ. ಇವಾಗ ಬೇಬಿ ಕಾರ್ನ್ ಮಸಾಲ ಕರಿ ಎಷ್ಟು ಚೆನ್ನಾಗಿದೆ ಅಂತ. ಇದು ಬಿಸಿ ಅನ್ನದ ಜೊತೆ, ರೊಟ್ಟಿ, ಚಪಾತಿ, ದೋಸೆ ಎಲ್ಲರ ಜೊತೆನೂ ತುಂಬ ಟೇಸ್ಟ್ ಆಗಿರುತ್ತೆ, ತುಂಬ ರುಚಿಯಾಗಿರುತ್ತೆ. ಬೇಬಿ ಕಾರ್ನ್ ಕರಿನ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ, ಹೇಗಿತ್ತು ಅಂತ ನನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೆ, ಫ್ಯಾಮಿಲೀಸ್ಗೆ ಶೇರ್ ಮಾಡಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.